ಡಾಕ್ಟರ್, ನಾನು ಈಗಿನವ್ರ ಥರ ಆಚೆ ತಿನ್ನೋದಿಲ್ಲ. ಇಷ್ಟು ವರ್ಷದಿಂದನೂ ಮನೆ ಊಟನೇ ಮಾಡ್ತಾ ಇರೋದು. ಅದ್ರಿಂದ ನನ್ನ ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ನೀವು ಡಯಟ್ ಚೇಂಜಸ್ ಹೇಳ್ಬೇಕು ಅಂತ ನನ್ಗೇನ್ ಅನ್ಸೋದಿಲ್ಲ. ಬೇರೆ ಏನಾದ್ರು ಟ್ರೀಟ್ಮೆಂಟ್ ಆಪ್ಷನ್ ಇದ್ರೆ ಹೇಳಿ. ಇದು ತುಂಬಾ ಜನ ಡಯಾಬಿಟಿಕ್ ಪೇಷಂಟ್ಸು ನನ್ನ ಹತ್ರ ಹೇಳುವ ಮಾತು. ತುಂಬಾ ಜನಕ್ಕೆ ಒಂದು ತಪ್ಪು ಕಲ್ಪನೆ ಏನಪ್ಪಾ ಇದೆ ಅಂದ್ರೆ, ಮನೆ ಊಟ ಇಸ್ ಈಕ್ವಲ್ ಟು ಹೆಲ್ದಿ ಊಟ. ನೀವು ನಂಬೋದಿಲ್ಲ, ಎಷ್ಟೋ ಜನ ನನ್ನ ಕ್ಲೈಂಟ್ಸು ವಾರಕ್ಕೆ 2 ವಾರ 3 ವಾರ ಟ್ರಾವೆಲ್ ಮಾಡ್ತಾ ಇರೋರು, ಆಚೆ ತಿಂತಾ ಇರೋರು ಹೆಲ್ದಿ ಚಾಯ್ಸ್ ಅನ್ನ ಪ್ರಿಫರ್ ಮಾಡಿ ಶುಗರ್ ಅನ್ನ ಕಂಟ್ರೋಲಿಗೆ ತಂದಿದ್ದಾರೆ, ಮೆಡಿಸಿನ್ ಡೋಸೇಜ್ ಅನ್ನ ಕಡಿಮೆ ಮಾಡ್ಕೊಂಡಿದ್ದಾರೆ. ಮನೆಯಲ್ಲೇ ತಿಂತಾ ಇದೀವಿ ಅಂತ ಹೇಳೋರು ಹೆಚ್ಚಾಗಿ ಏನ್ ತಿಂತಾರೆ? ಬಜ್ಜಿ, ಬೋಂಡ, ಚಕ್ಲಿ, ಸಿಹಿ ತಿಂಡಿ, ಬೆಳಿಗ್ಗೆ ಚಿತ್ರಾನ್ನ ಮಾಡಿದ್ವಿ, ಮಧ್ಯಾಹ್ನ ರಾತ್ರಿ ಅನ್ನ ಸಾರು ತಿಂತಾ ಇದೀವಿ. ಇಷ್ಟೆಲ್ಲ ತಿಂದು ಮನೆ ಊಟ ಹಿತ ಅಂತ ಹೇಳ್ತಾರೆ. ನೆನ್ಪಿಟ್ಕೊಳ್ಳಿ, ನೀವು ಮನೇಲಿ ತಿಂತೀರೋ ಅಥವಾ ಹೊರಗಡೆ ತಿಂತೀರೋ ಡಸಂಟ್ ಮ್ಯಾಟರ್. ಬ್ಯಾಲೆನ್ಸ್ಡ್ ಪ್ಲೇಟ್. ನಾವು ತಿನ್ನುವಂತಹ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫೈಬರ್ ಎಲ್ಲ ಸಮತೋಲನದಲ್ಲಿದ್ದಾಗ ಮಾತ್ರ ಶುಗರ್ ಕಂಟ್ರೋಲಿಗೆ ಬರುತ್ತೆ. ಮನೇಲೇ ತಿಂತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ಮನೆ ಊಟದಲ್ಲೂ ಕೂಡ ಬದಲಾವಣೆ ತರುವಂಥದ್ದು ತುಂಬಾ ಮುಖ್ಯ. ಆದ್ರಿಂದ ಡಯಟ್ ಚೇಂಜಸ್ ಮನೇಲಿ ತಿನ್ನೋರಿಗೂ ಬೇಕು, ಹೊರಗಡೆ ತಿನ್ನೋರಿಗೂ ಬೇಕು.